ಮೋದಿ ಸರ್ಕಾರದಿಂದ ದೇಶದ ಜನರಿಗೆ ಬಂಪರ್ ಗಿಫ್ಟ್. ಜಿಎಸ್ಟಿ ದರಗಳನ್ನು ಹಲವು ಕ್ಷೇತ್ರಗಳಲ್ಲಿ ಕಡಿತಗೊಳಿಸಲಾಗಿದೆ. ಮುಂಚೆ ಇದ್ದ ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿನ 12 ಮತ್ತು 28% ಸ್ಲ್ಯಾಬ್ಗಳನ್ನು ತೆಗೆದುಹಾಕಲಾಗಿದೆ. ಡೈಲಿ ಯೂಸಿಂಗ್ ಐಟಮ್ಸ್ಗಳ ಮೇಲೆ ಜಿಎಸ್ಟಿ ಕಡಿತ ಮಾಡಲಾಗಿದೆ. ಹಾಲು, ಪನ್ನೀರ್, ಪಿಜ್ಜಾ, ಬ್ರೆಡ್ ಮೇಲೆ ಮುಂಚೆ 5% ಜಿಎಸ್ಟಿ ಇತ್ತು, ಈಗ 0% ಮಾಡಲಾಗಿದೆ. ಮತ್ತು ಪರೋಟ ಮುಂಚೆ 18% ಇತ್ತು, ಈಗ 0%ಗೆ ಇಳಿಸಲಾಗಿದೆ. ಬೆಣ್ಣೆ, ತುಪ್ಪ, ಚೀಸ್, ಬಾದಾಮ್, ಪಿಸ್ತಾ, ಡೇಟ್ಸ್, ನೂಡಲ್ಸ್, ವಾಟರ್ ಬಾಟಲ್, ಸಕ್ಕರೆ ಮುಂತಾದ ಹಣ್ಣುಗಳ ಮೇಲೆ ಮುಂಚೆ 12% ಇತ್ತು, ಈಗ 5% ಮಾಡಲಾಗಿದೆ. ಅನೇಕ ಲೈಫ್ ಸೇವಿಂಗ್ ಔಷಧಿಗಳು ಮುಂಚೆ 12% ಇತ್ತು, ಈಗ 0% ಅಥವಾ 5%ಗೆ ಇಳಿಸಲಾಗಿದೆ. ಚಾಕ್ಲೇಟ್, ಐಸ್ ಕ್ರೀಮ್, ಬಿಸ್ಕಿಟ್, ಕೇಕ್ ಮತ್ತು ವಿಶೇಷವಾಗಿ ರೈತರಿಗೆ ಹೆಲ್ಪ್ ಆಗಲಿ ಅಂತ ಟ್ರ್ಯಾಕ್ಟರ್ ಮತ್ತು ಅದರ ಪಾರ್ಟ್ಸ್ಗಳ ಮೇಲೆ ಮುಂಚೆ 18% ಇತ್ತು, ಈಗ 5% ಮಾಡಲಾಗಿದೆ. ಸಿಮೆಂಟ್, ಬೀಡಿ, ಎಲೆಕ್ಟ್ರಾನಿಕ್ ಐಟಮ್ಸ್, ಸಣ್ಣ ಕಾರುಗಳು ಪೆಟ್ರೋಲ್ನ 1200 cc ಅಥವಾ ಅದಕ್ಕಿಂತ ಕಡಿಮೆ ಮತ್ತು ಡೀಸೆಲ್ನ 1500 cc ಅಥವಾ ಅದಕ್ಕಿಂತ ಕಡಿಮೆ ಮತ್ತು 350 cc ಅಥವಾ 350 cc ಕಡಿಮೆ ಬೈಕ್ಗಳ ಮೇಲೆ ಮುಂಚೆ 28% ಇತ್ತು, ಈಗ 18%ಗೆ ಇಳಿಸಲಾಗಿದೆ. ಐಷಾರಾಮಿ ಕಾರುಗಳು 350 cc ಪ್ಲಸ್ ಬೈಕ್ಗಳು ಗುಟ್ಕಾ, ಸಿಗರೇಟ್, ಆಲ್ಕೋಹಾಲ್ಸ್ಗಳನ್ನು 28ರಿಂದ 40%ಗೆ ಏರಿಸಲಾಗಿದೆ. ಈ ಬದಲಾವಣೆಗಳು ಸೆಪ್ಟೆಂಬರ್ 22ರಿಂದ ಜಾರಿಯಾಗುತ್ತವೆ. ಇದರಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ವರ್ಷಕ್ಕೆ ಜಿಎಸ್ಟಿ ಕಲೆಕ್ಷನ್ನಲ್ಲಿ 1.5 ಲಕ್ಷ ಕೋಟಿ ಕಲೆಕ್ಷನ್ ಕಡಿಮೆ ಆಗುತ್ತದೆ. ಆದರೆ ವಸ್ತುಗಳ ಬೆಲೆ ಕಡಿಮೆ ಆದರೆ ಜನ ಖರೀದಿ ಮಾಡೋದು ಜಾಸ್ತಿ ಆಗುತ್ತೆ, ಮನಿ ಸರ್ಕ್ಯುಲೇಷನ್ ಹೆಚ್ಚಾಗುತ್ತೆ. ಇದರಿಂದ ವಾರ್ಷಿಕವಾಗಿ 5ರಿಂದ 6 ಲಕ್ಷ ವ್ಯಾಪಾರ ಹೆಚ್ಚಳವಾಗುತ್ತೆ. ಮಿಡಲ್ ಕ್ಲಾಸ್ ಜನರ ಜೀವನವನ್ನು ಸುಲಭಗೊಳಿಸಲು ಹೊಸ ಜಿಎಸ್ಟಿ ದರಗಳು ನೆರವಾಗಲಿವೆ. ಧನ್ಯವಾದಗಳು.